ಕುಂಭರಾಶಿಯವರ ಶತ್ರುಗಳು ಬೇರೆ ಯಾರೂ ಅಲ್ಲ. ನೀವೇನಾದ್ರೂ ಕುಂಭರಾಶಿ ಕುಂಭ ಲಗ್ನದಲ್ಲಿ ಹುಟ್ಟಿದ್ರೆ ಈ ವಿಡಿಯೋ ಕೇವಲ ನಿಮಗೋಸ್ಕರ ಮಾತ್ರ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಹೇಗೆ ಪರಿಹಾರ ಮಾಡಬೇಕು ಅಂತಕ್ಕಂಥದನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ರೀಲ್ ಕಳೆದೋಗೋದಕ್ಕಿಂತ ಮುಂಚೆ ವಿಡಿಯೋನ ಸೇವ್ ಮಾಡ್ಕೊಂಡು ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಕುಂಭರಾಶಿಯವರು ದೈಹಿಕ ಶ್ರಮಕ್ಕಿಂತ ಬೌದ್ಧಿಕ ಶ್ರಮದ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಾರೆ. ತಮ್ಮ ಕೆಲಸ ಕಾರ್ಯಗಳನ್ನ ಆದಷ್ಟು ಗುಪ್ತವಾಗಿಟ್ಟಿರ್ತಾರೆ. ಇನ್ನೊಬ್ಬರಿಗೆ ತೊಂದರೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನೊಬ್ಬರಿಂದ ತೊಂದರೆಯನ್ನ ಯಾವಾಗ್ಲೂ ಅನುಭವಿಸ್ತಾ ಇರ್ತಾರೆ. ಇವ್ರಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇರುತ್ತೆ. ಯಾವುದೇ ವಿಚಾರವನ್ನಾದ್ರೂ ಕೂಡ ಆಳವಾದ ಅಧ್ಯಯನ ಮಾಡಿ ತಿಳ್ಕೊಳ್ತಾರೆ. ಎಂತಹ ಕಷ್ಟದ ಸಮಸ್ಯೆ ಇದ್ರೂ ಕೂಡ ತಮ್ಮ ಬುದ್ಧಿವಂತಿಕೆಯಿಂದ ಸಮಸ್ಯೆಯಿಂದ ಹೊರ ಬರ್ತಾರೆ. ಕುಂಭರಾಶಿಯಲ್ಲಿ ಜನಿಸಿರುವಂತವರು ವೈವಾಹಿಕ ಜೀವನದಲ್ಲಿ ಹೆಚ್ಚಾಗಿ ನೋವನ್ನ ಅನುಭವಿಸ್ತಾರೆ. ಸಮಾಜದಲ್ಲಿ ಏನಾದ್ರೂ ಒಂದು ಬದಲಾವಣೆ ತರಬೇಕು, ಜನಕ್ಕೆ ಒಳ್ಳೇದಾಗ್ಬೇಕು ಅನ್ನೋದನ್ನ ಯಾವಾಗ್ಲೂ ಇವರು ಯೋಚಿಸ್ತಾ ಇರ್ತಾರೆ. ಈ ರಾಶಿಯಾಧಿಪತಿ ಶನಿ ಆಗಿರೋದ್ರಿಂದ ಶನಿಯ ಕಾಟ ಅಥವಾ ಶನಿಯ ಉಪಟಳವನ್ನ ಕಮ್ಮಿ ಮಾಡ್ಲಿಕ್ಕೆ ಶನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಜೊತೆಗೆ ಗುರುವನ್ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿಯನ್ನ ಕಾಣ್ತೀರಿ. ಶನಿ ಮತ್ತೆ ಗುರುವಿಗೆ ಸಂಬಂಧಪಟ್ಟಂತಹ ಈ ಕ್ರಿಸ್ಟಲ್ ಗಳನ್ನ ನೀವು ಧರಿಸ್ಕೊಳ್ಳೋದು ಅತ್ಯಂತ ಶುಭ. ನಿಮಗೆ ಅದೃಷ್ಟ ಕೊಡುವಂತಹ ಸಂಖ್ಯೆ 8 ಮತ್ತು 6 ಆಗಿರುತ್ತೆ. ಅದೃಷ್ಟ ತರುವಂತಹ ವಾರ ಶುಕ್ರವಾರ ಮತ್ತು ಶನಿವಾರ ಆಗಿರುತ್ತೆ. ಅದೃಷ್ಟ ತರುವಂತಹ ದೇವತೆ ಶನಿ ಪರಮಾತ್ಮ ಮತ್ತು ಹನುಮಾನ್ ಆಗಿರುತ್ತೆ. ನಿಮ್ಮ ಮಿತ್ರ ರಾಶಿಗಳು ವೃಷಭ, ಮಕರ ಮತ್ತು ಮೀನ ರಾಶಿ ಆಗಿರುತ್ತೆ. ನಿಮ್ಮ ಶತ್ರು ರಾಶಿ ಮೇಷ, ಕಟಕ ಮತ್ತು ಸಿಂಹ ರಾಶಿ ಆಗಿರುತ್ತೆ.